ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ರಕ್ಷಣಾ ವಿಶ್ಲೇಷಕರು, ಹಿರಿಯರು, ಮಾರ್ಗದರ್ಶಕರು ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು ಸರ್? ಹೇಗಿದ್ದೀರಾ ಸರ್? ಆರೋಗ್ಯ ಹೇಗಿದೆ ಆಫ್ಟರ್ ಸೋ ಲಾಂಗ್ ಟೈಮ್? ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಡಾಕ್ಟರ್ ಪರ್ಮಿಟ್ ಮಾಡಿದ್ದಾರೆ. ಓಕೆ, ಆಲ್ ರೈಟ್ ಸರ್. ಸರ್ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಾನು ಕೇಶವ್ ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಕೇಶವ್ಜಿ, ನಾವು ಈ ಹಿಂದೆ ಕೂಡ ಈ ಯುದ್ಧದ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಒಂದು ಬೆಲೆ ಏರಿಕೆ ಆಗ್ತಾ ಇರೋದು ಬಿಕಾಸ್ ಆಫ್ ಸಪ್ಲೈ ಕಮ್ಮಿ ಆಗ್ತಾ ಇರೋದ್ರಿಂದ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಲಾಕ್ಡೌನ್ ಆಗುವಂಥ ಸಂದರ್ಭಕ್ಕೆ ಏನಾದರೂ ಭಾರತ ಬಂದು ತಲುಪುತ್ತಾ ಅನ್ನೋ ಭಯ, ಆತಂಕ, ಪ್ರಶ್ನೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ಯಾನಿಕ್ ಆಗೋದು ಬೇಡ ಯಾರೂ. ನಾವು ಏನಕ್ಕೆ ಇದನ್ನು ಮಾತಾಡ್ತಿದ್ದೀವಿ ಅಥವಾ ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ಲೆಟ್ ಅಸ್ ಬಿ ಪ್ರಿಪೇರ್ ಮೆಂಟಲಿ ಫಾರ್ ಎವ್ರಿಥಿಂಗ್ ಅಂತ. ವರ್ಸ್ಟ್ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್ ನ ಫೇಸ್ ಮಾಡೋದೇನು ಅಷ್ಟು ನಮ್ಗೇನು ಕಷ್ಟ ಅಂತ ಅನ್ಸೋದಿಲ್ಲ. ಸೊ ಲೆಟ್ ಅಸ್ ಬಿ ಪ್ರಿಪೇರ್ ಫಾರ್ ದ ವರ್ಸ್ಟ್. ಸೊ ಈಗ ಆಸ್ಟ್ರೇಲಿಯಾದಲ್ಲಿ ನೋಡಿ, ಸಪ್ಲೈ ಚೈನೇ ಕಟ್ ಆಗೋಗಿದೆ. ಬಹುತೇಕ ರಾಷ್ಟ್ರಗಳು ಲಾಕ್ಡೌನ್ ಮಾಡಿದ್ರು, ಅಂದ್ರೆ ಆಲ್ಮೋಸ್ಟ್ 50% ಲಾಕ್ಡೌನ್ ಆದಂಗೆ ಲೆಕ್ಕ. ಸೊ ಭಾರತದ ಸ್ಥಿತಿಯಲ್ಲಿ ಈಗ ನೀವು ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನ ನೋಡಿದ್ರೆ ಬಹುಶಃ ನಾವೇನು ಲಾಕ್ ಡೌನ್ ಕಡೆಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಮೊದಲನೇದು ನಾನು ಸ್ಪಷ್ಟಪಡಿಸ್ಬೇಕು. ಈವನ್ ನಾನು ಅದರ ಅಂಕಿಅಂಶಗಳನ್ನ ನೋಡಿದಾಗ್ಲೂ ಕೂಡ, ಯಾಕೆಂದ್ರೆ ನಿಮ್ಗೆ ಒಂದು ಸಿಲಿಂಡರ್ಸ್ ಕೂಡ ಪ್ರಾಬ್ಲಮ್ ಆಗುವಾಗ, ಸಿಲಿಂಡರ್ಸ್ ಪ್ರಾಬ್ಲಮ್ ಬೇಸಿಕಲಿ ಒಂದಷ್ಟು ಸ್ಟಾಕ್ ಇಂದ, ಒಂದು ಸಪ್ಲೈ ಚೈನ್ ಇಂದ ಒಂದಷ್ಟು ಪ್ಯಾನಿಕ್ ಬೈಯಿಂಗ್ ಇಂದ ಆಗಿರುವಂತದ್ದು. ಇದಕ್ಕೆ ಆಲ್ಟರ್ನೇಟಿವ್ ಸೋರ್ಸಸ್ ಇರುತ್ತೆ. ಈಗಾಗಲೇ ಆಲ್ಟರ್ನೇಟಿವ್ ಸೋರ್ಸಸ್ ನೋಡಿದೀವಿ ನಾವು, ಅದನ್ನ ಉಪಯೋಗಿಸ್ಕೊಳ್ತಾ ಇದೀವಿ. ಸೊ ಹಂಗಾಗಿ ಅದು ನಮ್ಗೆ ಖಂಡಿತ ಅದು ನಮ್ಗೆ ಲೀಡ್ ಮಾಡುತ್ತಾ ಮಾಡಲ್ಲ, ನಮ್ಮನ್ನ ಲಾಕ್ಡೌನ್ ಮಾಡ್ಲಿಕ್ಕೆ ಲೀಡ್ ಮಾಡುತ್ತಾ ಮಾಡಲ್ಲ. ಎರಡನೇದು ಏನು ಅಂದ್ರೆ, ಇನ್ನು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಬರ್ತಾ ಇದ್ರೆ, ಈ ಪೆಟ್ರೋಲ್ ಡೀಸೆಲ್, ಯಾಕಂದ್ರೆ ನಮ್ಗೆ ಹೆಚ್ಚು ಕಮ್ಮಿ ನಾವು ಪ್ರತಿದಿನ ಪ್ರತಿ ವರ್ಷ ಏನು ನೇಪಾಳ ಅಥವಾ ಶ್ರೀಲಂಕಾ ಯೂಸ್ ಮಾಡುತ್ತೆ ಅಷ್ಟು ಪೆಟ್ರೋಲ್ ಡೀಸೆಲ್ ನ ನಾವು ಪ್ರತಿದಿನ ಉಪಯೋಗಿಸ್ತೀವಿ. ಸೊ ಹಂಗಿರುವಾಗ ಇಷ್ಟೊಂದು ಅಗಾಧವಾಗಿ ಯೂಸ್ ಮಾಡುವಾಗ ನಾವು ಹೆಚ್ಚು ಕಮ್ಮಿ 200 ಮಿಲಿಯನ್ ಲೀಟರ್ ಪೆಟ್ರೋಲ್ ನ 300 ಮಿಲಿಯನ್ ಲೀಟರ್ ನಾವು ಡೀಸೆಲ್ ಯೂಸ್ ಮಾಡುವಾಗ, ಒಂದ್ ವೇಳೆ ಇದಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಏನಾದ್ರೂ ಅಟ್ಲೀಸ್ಟ್ ಕಾಲೇಜಸ್, ಯೂನಿವರ್ಸಿಟೀಸ್ ಇಂಥವಕ್ಕಾದ್ರೂ ನೀವು ಮನೆಯಿಂದನೇ ಪಾಠ ಮಾಡಿ ಅಂತ ಹೇಳ್ಬೋದಾ ಅನ್ನೋ ಒಂದು ಶುರು ಆಗಿದೆ ಈಗ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ನನ್ನ ಪ್ರಕಾರ ಈಗ ಸದ್ಯದ ಸ್ಥಿತಿಯಲ್ಲಿ ಅಂತ ಒಂದು ಸ್ಥಿತಿ ಖಂಡಿತ ಇಲ್ಲ. ಯಾಕೆಂತಂದ್ರೆ ಈಗ ನೀವು ಯಾವುದೇ ಅಂಕಿಅಂಶಗಳನ್ನ, ಸರ್ಕಾರ ಕೊಡ್ತಿರುವ ಅಂಕಿಅಂಶಗಳನ್ನ ನೋಡಿದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು, ನಮ್ಗೆ ಮತ್ತೆ ಆಲ್ಟರ್ನೇಟಿವ್ ಬರ್ತಾ ಇದೆ. ಅದನ್ನು ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇರೋದೇನು ಅಂತಂದ್ರೆ, ರಷ್ಯಾ ಇಂದ ಬರ್ತಾ ಇದೆ ನಮ್ಗೆ, ಆಮೇಲೆ ಇದ್ರ ಹೊರ್ಮೂಸ್ ಇಂದಾನು ಕೂಡ ಭಾರತಕ್ಕೆ ನಾವು ಎಂಟ್ರಿ ಕೊಡ್ತಾ ಇದೀವಿ, ಭಾರತಕ್ಕೆ ಫ್ರೀ ಪ್ಯಾಸೇಜ್ ಕೊಡ್ತಾ ಇದೀವಿ ಅನ್ನೋದನ್ನ ಇರಾನ್ ಕೂಡ ಹೇಳಿದೆ. ಸೊ ಹಂಗಾಗಿ ನಮ್ಗೆ ಸದ್ಯದ ಸ್ಥಿತಿಯಲ್ಲಿ ನನಗೆ ಅಂಥದ್ದೊಂದು ಏನು ಕಾಣಿಸಲ್ಲ. ಆದ್ರೆ ಏನಂದ್ರೆ ಬೇರೆ ಬೇರೆಯ ಆಯಾಮಗಳಲ್ಲಿ ಈಗ ನಾವು ಯೋಚನೆ ಮಾಡುವಂತ ಕಾಲ ಇದೆ ಅಂತ ನನಗನ್ಸುತ್ತೆ. ಆಗ್ಲೇ ಸ್ನೇಹಿತರವರು ಒಂದು ಪ್ಯಾನಲ್ ಅಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಮುಂಚೆನೆ ಇದೆಲ್ಲವನ್ನ ಮಾಡ್ಬೇಕಿತ್ತು ಅನ್ನುವಂಥದ್ದು. ಎಸ್ಪೆಷಲಿ ಸಿಲಿಂಡರ್ ವಿಚಾರಕ್ಕೆ ಬಂದಾಗ ನಾನು ಮತ್ತೆ ಹೇಳ್ತಾ ಇದೀನಿ, ಸಿಲಿಂಡರ್ ಸ್ಟೋರೇಜ್, ನಾವು 62% ಸಿಲಿಂಡರ್ನ ಹೊರದೇಶಗಳಿಂದ ತರಿಸ್ಕೋತೀವಿ, ಅಂದ್ರೆ ಗ್ಯಾಸ್ ತರಿಸ್ಕೋತೀವಿ. ಅದನ್ನ ಸ್ಟೋರ್ ಮಾಡಕ್ಕೆ ತುಂಬಾ ಕೂಲ್ ಸ್ಟೋರೇಜ್ ಬೇಕಾಗುತ್ತೆ, ತುಂಬಾ ಕೂಲ್ ಆದಂತ ಅಟ್ಮಾಸ್ಫಿಯರ್ ಬೇಕಾಗುತ್ತೆ. ಅದಕ್ಕೆ ನಾವು ಖರ್ಚು ಮಾಡುವಂತಹ ದುಡ್ಡು ಎಷ್ಟಿರುತ್ತೆ ಅಂತಂದ್ರೆ, ನಾವು ಆಮದು ಮಾಡಿಕೊಳ್ಳುವ ದುಪ್ಪಟ್ಟು ಅದ್ರ ಖರ್ಚಾಗುತ್ತೆ. ಸೊ ಯಾವುದು ನಮ್ಗೆ ಎಕನಾಮಿಕಲ್ ಆಗಿರುತ್ತೆ ಅದನ್ನ ಯೋಚನೆ ಮಾಡ್ತಾರೆ. ಇದು ಅವತ್ತಿನ ದಿನ ಯುದ್ಧ ಶುರು ಆದಾಗ ಮೊದಲನೇ ದಿನನೇ ಅವರ ಮುಖಂಡರನ್ನ ಕಳ್ಕೊಂಡಾಗ ಅನೇಕ ವಿಶ್ಲೇಷಕರು, ರಕ್ಷಣಾ ವಿಶ್ಲೇಷಕರನ್ನು ಸೇರಿದಂತೆ ಅನೇಕರು ಮಾತಾಡಿದ್ದೇನು ಅಂತಂದ್ರೆ, ಇಲ್ಲ ಇದು ಯುದ್ಧ ಸುದೀರ್ಘವಾಗಿ ನಡೆಯಲ್ಲ ಅನ್ನುವಂಥದ್ದು, 3 ರಿಂದ 4 ವಾರ ಮ್ಯಾಕ್ಸಿಮಮ್ ನಡೆಯೋದು ಅಂತ. ಎಕ್ಸಾಕ್ಟ್ಲಿ. ಸಾರಿ ಸರ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಕೇಶವ್ಜಿ. ಎಕ್ಸಾಕ್ಟ್ಲಿ, ಯಾಕೆಂದ್ರೆ ನೋಬಡಿ ಥಾಟ್ ಇರಾನ್ ಇಷ್ಟು ತನಕ ಫೈಟ್ ಮಾಡಬಹುದು ಅಂತ. ಹೌದು. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಸಪ್ಲೈ ಚೈನ್ ವೇರಿಯೇಷನ್ಸ್ ಆಗಿದೆ. ಅದಕ್ಕಾಗಿ ಜನಕ್ಕೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗದೇ ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಾವು ಏನ್ ಮಾಡ್ಬೇಕು, ಯಾವ್ದು ಪ್ಯಾನಿಕ್ ಆಗದ ರೀತಿಯಲ್ಲಿ, ಯಾಕಂದ್ರೆ ಆಲ್ಟರ್ನೇಟಿವ್ ಸೋರ್ಸಸ್ ಇದೆಯಲ್ಲ ಅದನ್ನ ಉಪಯೋಗಿಸಕ್ಕೆ ನಮ್ಗೆ ಬಿಟ್ಟಿರೋದ್ರಿಂದ ನಮಗೆ ಕಷ್ಟ ಆಗ್ತಾ ಇದೆ. ಒಂದಷ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದಕ್ಕಿಂದಾಗೆ ನಾವು ಆಲ್ಟರ್ನೇಟಿವ್ ಮಾರ್ಕೆಟ್ ಅಂದ್ರೂ ನೋಡಿ ಏನಾಗುತ್ತೆ, ಈಗ ಎಷ್ಟು ದಿನ ವೆಸ್ಟ್ ಏಷ್ಯಾದಿಂದ ತರಿಸ್ಕೊತಾ ಇದ್ವಿ, 7 ರಿಂದ 8 ದಿನ ಬೇಕಾಗತ್ತೆ ಅಲ್ಲಿಂದ ಬರೋದಾದ್ರೆ ನಮ್ಗೆ. ಅದನ್ನೇ ನಾವು ಅಮೆರಿಕ ಇಂದ ತರಿಸ್ಕೋಬೇಕಾದ್ರೆ ನಮ್ಗೆ 45 ದಿನ ಬೇಕು ಹಡಗು ನಮಗ್ ಬಂದು ರೀಚ್ ಆಗಕ್ಕೆ. ಹಾಗೇನೆ ನೀವು ರಷ್ಯಾ ಅಥವಾ ಜಪಾನ್ ಇಂದ ನಾವೇನಾದ್ರು ತರಿಸ್ಕೋತೀವಿ ಅಂತಂದ್ರೆ 35 ರಿಂದ 45 ದಿನದವರೆಗೂ ಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ನಾವು ಇಷ್ಟು ದಿನ ವೆಸ್ಟ್ ಏಷ್ಯಾವನ್ನೇ ಆಶ್ರಯಿಸಿದ್ವಿ, ಯಾಕಂದ್ರೆ ಚೀಪ್ ಆಗುತ್ತೆ, ನಮ್ಗೆ ಹತ್ರ ಇದೆ ಅಂತ. ಈಗ ನಾವು ಬೇರೆ ಬೇರೆ ದೇಶಗಳೇ ತರಿಸ್ಕೊಳ್ತಾ ಇದೀವಿ, ಬಟ್ ಒಂದ್ ಸ್ವಲ್ಪ ನಿಧಾನ ಆಗತ್ತೆ. ಹಾಗಾಗಿ ನಾವು ನಾಗರಿಕರಾಗಿ ಒಂದು ಏನಂದ್ರೆ ಇವತ್ತಿನ ದೇಶದ ಅಗತ್ಯತೆ ಅದು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಮತ್ತೆ ಒಬ್ರಿಗೊಬ್ರು ಸಾಥ್ ಕೊಡ್ಬೇಕು. ಯಾಕೆಂತಂದ್ರೆ
ಈ ಸಮಯದಲ್ಲಿ ಪೇಷನ್ಸ್ ಕಳ್ಕೋಬಾರ್ದು ನಾವು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಜೀವಕ್ಕೇನು ತೊಂದರೆ ಆಗಿಲ್ಲ, ನೆನ್ಪಿಟ್ಕೋಬೇಕಿಲ್ಲಿ. ಏನಂದ್ರೆ ಜೀವ ಇದ್ರೇನೆ ಜೀವನ, ಲೈವ್ಸ್ ಇದ್ರೆ ಲೈವ್ಲಿಹುಡ್. ನಮ್ಮ ಲೈವ್ಸ್ಗೆ ಏನು ತೊಂದರೆ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ನಮಗೆ ಸೆಕ್ಯೂರಿಟಿ ಇದೆ. ನಮ್ಮ ಜೀವನ ಇವಾಗ ಸೆಕ್ಯೂರ್ ಆಗಿರೋದ್ರಿಂದ ಲೈವ್ಲಿಹುಡ್ಗೂ ಒಂದು ಆಲ್ಟರ್ನೇಟಿವ್ ಅನ್ನ ಮಾಡುವಂತ ವ್ಯವಸ್ಥೆಯನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇನ್ನಷ್ಟು ಎಚ್ಚೆತ್ತು ಮಾಡ್ಲಿ. ಈಗ ಎಲ್ಲೆಲ್ಲಿ ಹೋರ್ಡಿಂಗ್ ಮಾಡ್ತಾ ಇದೆ ಅದಕ್ಕೆಲ್ಲ ನಾವು ಅವ್ರಿಗೆ ಹೇಳೋಣ, ಇಂಥ ಕಡೆ ಹೋರ್ಡ್ ಮಾಡಿದೆ, ಇಂಥ ಕಡೆ ಇವ್ರು ಮಾಡ್ತಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ನಾವು ನಾಗರಿಕರಾಗಿ ಪ್ರತಿಯೊಬ್ರು ಈ ಕೆಲಸವನ್ನ ಮಾಡಿದ್ರೆ ಬಹುಶಃ ಸರ್ಕಾರಕ್ಕೂ ಇನ್ನಷ್ಟು ಸುಲಭ ಆಗುತ್ತೆ ಅನ್ನುವಂಥದ್ದು ನನ್ನ ಆಶೆ. ಆಲ್ರೈಟ್ ಚಂಬಿ ಸರ್, ನಾವು ಐ ಥಿಂಕ್ ಇಂಡಿಯಾ ಪಾಕಿಸ್ತಾನ ನಡುವೆ ಆಪರೇಷನ್ ಸಿಂಧೂರ್ ನಡಿಬೇಕಾದಂಥ ಸಂದರ್ಭದಿಂದಲೂ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೋ ಮೆನಿ ಅದರ್ ಥಿಂಗ್ಸ್. ಬೇರೆ ಬೇರೆ ಏನೇನು ನಡೀತಿದೆ, ಯಾಕೆ ಆಗ್ತಿದೆ, ಏನು ಎತ್ತ ಅಂತೆಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ಇದ್ರ ಬಗ್ಗೆನೂ ನಾವು ಸುಮಾರು ಚರ್ಚೆ ಮಾಡಿದ್ದೀವಿ, ಈಗ ನಡೀತಾ ಇರೋ ಯುದ್ಧದ ಬಗ್ಗೆ ಕೂಡ. ಸರ್, ಈಗಿನ ಯುದ್ಧದ ವಿಚಾರದಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾರೂ ಊಹಿಸಿರ್ಲಿಲ್ಲ, ಯಾರೋ ಯಾಕೆ ಅಮೆರಿಕ ಕೂಡ ಥಿಂಕ್ ಮಾಡಿರಲಿಲ್ಲ ಖಮೇನಿಯ ಹತ್ಯೆ ಆದ ನಂತರ ಇರಾನ್ ಇಷ್ಟೊಂದು ಸೆಟ್ ಬ್ಯಾಕ್ ಮಾಡ್ಬೋದು, ಇರಾನ್ ಇಷ್ಟೊಂದು ಫೈಟ್ ಬ್ಯಾಕ್ ಮಾಡ್ಬೋದು, ಇಲ್ಲಿವರೆಗೂ ಸಸ್ಟೈನ್ ಆಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಅಮೆರಿಕ ಕೂಡ. ಸೊ ಎಸ್ ಹೇಳಿ, ಟ್ರಂಪ್ ರವರ ಒಂಥರ ಹುಚ್ಚು ಸಾಹಸ ಅಂತ ಹೇಳ್ಬೇಕು. ಯಾಕಂದ್ರೆ ಅವರು ವೆನಿಜುಲಾದಲ್ಲಿ ರಾತ್ರೋರಾತ್ರಿ ಅವನ ಪ್ರೆಸಿಡೆಂಟ್ ಅನ್ನ ಅವರು ಅಪಹರಿಸಿ ಅಮೆರಿಕಕ್ಕೆ ತಂದ್ರಲ್ಲ, ಆ ರೀತಿ ಒಂದು ಸ್ಟ್ರಾಟಜಿಗಳನ್ನ, ಬಟ್ ಆಲ್ಟರ್ನೇಟಿವ್ ಪ್ಲಾನ್ ಇಟ್ಕೊಂಡಿಲ್ಲ. ಅಮೆರಿಕದ ಫೇಲ್ಯೂರ್ ಏನಂದ್ರೆ ಪ್ಲಾನ್ 1, ಪ್ಲಾನ್ B, ಪ್ಲಾನ್ C ಅಂತಕ್ಕಂಥದ್ದಿಲ್ಲ. ಅವ್ರು ಏನಿದ್ರು ಡೈರೆಕ್ಟ್ ಆಕ್ಷನ್, ಆಮೇಲೆ ಏರಿಯಲ್ ಸಪೋರ್ಟ್ ಇಂದ ವಿ ಕ್ಯಾನ್ ಲ್ಯಾಂಡ್ ಅಂಡ್ ಡೂ ಎನಿಥಿಂಗ್ ಅಂತ. ಹೇಗೆ ಬಿನ್ ಲ್ಯಾಡನ್ ಅನ್ನ ಹೆಂಗ್ ಕೊಂದ್ರ ಹಾಗೆ ಈ ರೀತಿ ಒಂದು ರೀತಿಯಲ್ಲಿ ಅವ್ರದ್ದು ಪ್ಲಾನಿಂಗ್ ಅಂತಕ್ಕಂಥದ್ದು ಏರಿಯಲ್ ಸುಪೀರಿಯಾರಿಟಿ, ಏರ್ ಇದು ಅಟ್ಯಾಕ್ ಮೂಲಕ ವಿ ಕ್ಯಾನ್ ಲ್ಯಾಂಡ್ ಎನಿವೇರ್ ಅಂಡ್ ಗೆಟ್ ಔಟ್ ಅಂತಕ್ಕಂಥದ್ದಿದೆ. ಬಟ್ ಅದು ಇರಾನ್ ಅಂತ ದೇಶದೊಂದಿಗೆ ಸಾಧ್ಯ ಇಲ್ಲ. ಕಾರಣ ಇರಾನ್ ಅಂತಕ್ಕಂಥದ್ದು ಅದರ ಒಂದು ಪರಂಪರೆ ಅಥವಾ ಒಂದು 5,000 ವರ್ಷಗಳ ಇತಿಹಾಸ ಇದೆ. ಅವರು ಇರಾನ್ನಲ್ಲಿರ್ತಕ್ಕಂಥದ್ದು ಅವ್ರು ಸುಮಾರು 20 ವರ್ಷದಿಂದ ಅವ್ರ ಮೇಲೆ ಇದು ಸ್ಯಾಂಕ್ಷನ್ಸ್, ದಿಗ್ಬಂಧನ ಹಾಕಿದ್ದಾರೆ. ಆ ದಿಗ್ಬಂಧನ ಹಾಕಿದ್ರು ಸಹ ಅವರು ಯಾವುದೇ ರೀತಿಯಲ್ಲಿ ತಮ್ಮ ಸಿದ್ಧತೆಯನ್ನು ಕಳ್ಕೊಂಡಿಲ್ಲ. ಅಂದರೆ ಅವ್ರದ್ರಲ್ಲಿ ಒಂದು ರೀತಿಯಲ್ಲಿ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಒಂದು ಡಿಫೆನ್ಸ್ ಇದೆ. ಸೆಕೆಂಡ್ ಏನು, ಅಲ್ಲಿ ಖೊಮೇನಿ ಅವರನ್ನ ಕೊಂದರೂ ಸಹ ಅವರೊಂದು ಲೈನ್ ಆಫ್ ಸಕ್ಸೆಷನ್ ಅಂತಕ್ಕಂಥದ್ದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಂದು ಹಾರಿಜಾಂಟಲ್ ಆಗಿ ಅವರು ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದನ್ನು ಡಿಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ. ಯಾವುದು ಅಧಿಕಾರದಲ್ಲಿ ಇಂಥವ್ರು ಈ ರೀತಿ ರೆವಲ್ಯೂಷನರಿ ಗಾರ್ಡ್ಸ್ ಅಲ್ಲಿ ಯಾರಾದರೂ ಚೀಫ್ಸ್ ಹತ್ರ ಹೆಂಗಿರ್ಬೇಕು, ಮತ್ತೆ ಆರ್ಮಿನಲ್ಲಿ ಹೇಗಿರ್ಬೇಕು, ಮತ್ತೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೇಗಿರ್ಬೇಕು, ಮತ್ತೆ ಇದು ಕ್ಲರ್ಜಿಗಳಲ್ಲಿ ಯಾರಿರ್ಬೇಕು, ಈ ರೀತಿಯ ಒಂದು ಸಿದ್ಧತೆಯನ್ನ ಮೊದಲಿಂದ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನಾಯ್ತು, ಅವರಿಗಿದ್ದಂಥ ಸವಾಲುಗಳನ್ನು ಅವರು ಬಹಳ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಅಮೆರಿಕಾದ ಇಂಟೆಲಿಜೆನ್ಸಿಗೆ ಗೊತ್ತಿದ್ರು ಸಹ ಅವರು ಬರೀ ನಾವು ವಿತಿನ್ 5 days, ಟ್ರಂಪ್ ಹೇಳಿದ್ದೇನೆ 5 ದಿವಸದಲ್ಲಿ ಯುದ್ಧ ಗೆದ್ಬಿಡ್ತೀವಿ, ಶರಣ ಆಗ್ತಾರೆ, ಸರೆಂಡರ್ ಅಂತ ಹೇಳ್ತಕ್ಕಂಥ ಮಾತು. ಸೊ ಟ್ರಂಪ್ ರವರ ಒಂದು ಸಾಹಸ ಅಥವಾ ಒಂದು ರೀತಿಯಲ್ಲಿ ಈ ಅಡ್ವೆಂಚರ್ ಏನಿದೆಯಲ್ಲ, ಇಟ್ಸ್ ಎ ಫೇಲ್ಯೂರ್. ಐ ಡೋಂಟ್ ವಾಂಟ್ ಟು ಸೇ ಇಟ್ ಆಸ್ ಅ ಸಾಹಸ ಸರ್, ಇದನ್ನ ದುಸ್ಸಾಹಸ ಅಂತ ಹೇಳ್ತೀನಿ ನಾನು. ಅದನ್ನ ನಾನು ಸುಮ್ಮನೆ ಒಂದು ಇದರ ಗೌರವದ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದೆ. ಟ್ರಂಪ್ ಇಸ್ ಎ ವೆರಿ ಇನ್ಕನ್ಸಿಸ್ಟೆಂಟ್, ಕ್ವಿಕ್ಸಾಟಿಕ್ ಅಂಡ್ ಆಲ್ಸೋ ಎ ಕೈಂಡ್ ಆಫ್ ಅನ್ಪ್ರಿಡಿಕ್ಟಬಲ್ ಪ್ರೆಸಿಡೆಂಟ್. ಅವರು ಇವತ್ತು ಹೇಳಿದ್ದನ್ನು ಬೆಳಿಗ್ಗೆ ಹೇಳೋದು ನೋಡಿ, ಅವ್ರು ಹೇಳ್ತಾರೆ ಯುದ್ಧ ಮಾಡ್ತಾ ಮತ್ತೆ ಅಟ್ಯಾಕ್ ಮಾಡ್ತಾ ಹೇಳ್ತಾರೆ, ನಾವು ಸಂಧಾನ ಮಾಡಾಕ್ತಾ ಇರೋದು. ಹೆಂಗ್ ಸಾಧ್ಯ ನೀವು? ಇದು ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನ ನೀವು ಇಟ್ಕೊಂಡು ಇದೇ ರೀತಿ ಒಂದು ರೀತಿಯಲ್ಲಿ ವಾರ್ ಗೇಮ್ ಅನ್ನು ಮಾಡುವಾಗ ಯು ಮಸ್ಟ್ ಹ್ಯಾವ್ ಡೆಫಿನೆಟ್ ಆಬ್ಜೆಕ್ಟಿವ್. ಆ ಆಬ್ಜೆಕ್ಟಿವ್ ಅನ್ನೋದು ವಿಫಲವಾಗಿದೆ. ಮತ್ತೆ ಇರಾನಿನ ಒಂದು ಶಕ್ತಿ ಏನಿದೆಯಲ್ಲ, ಅದು ಪ್ರದರ್ಶನ ಜಗತ್ತಿಗೆ ಇದು ಇವತ್ತು ಗೊತ್ತಾಗಿದೆ. ಯಾಕಂದ್ರೆ ಅದನ್ನ ಅನೇಕ ಇಂಟೆಲಿಜೆನ್ಸ್ ಮೂಲಕ ಐ ಥಿಂಕ್ ಸರ್, ಸತತವಾಗಿ ಅಮೆರಿಕದ ಹೊಡೆತಗಳನ್ನ ತಡ್ಕೊಂಡು ಸಸ್ಟೇನ್ ಆಗಿರೋ ದೇಶಗಳಲ್ಲಿ ಇರಾನ್ ಮೊದಲು ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಅಲ್ಲ, ಇದ್ರ ಜೊತೆಗೆ ಸಿಂಧೂರ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ. ಇವರು $1 billion ಖರ್ಚು ಮಾಡಿ ಆ ಏರ್ಕ್ರಾಫ್ಟ್ ಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥ F-15 ಅಂತಕ್ಕಂಥವನ್ನೆಲ್ಲ ಕಳಿಸಿದ್ರು ಸಹ ಅವರು ಕೇವಲ $30,000-35,000 ಅಥವಾ ಅದಕ್ಕಿಂತ ಕಡಿಮೆ ಡಾಲರ್ ವೆಚ್ಚದಲ್ಲಿ ಹೊಡೆದ್ಬಿಟ್ರಲ್ಲ ಸರ್ F-15. ಡ್ರೋನ್ಸ್ ಮಿಸೈಲ್ಸ್ ಅನ್ನ ಬಿಟ್ಬಿಟ್ಟು ದೇ ಆರ್ ಅಟ್ಯಾಕಿಂಗ್ ದಮ್. ಅಂದ್ರೆ ಏನಾಯ್ತು, ನೀವು 10 ಕೋಟಿಯ ಒಂದು ಏರೋಪ್ಲೇನ್ ಅನ್ನ ಅಥವಾ ಅಟ್ಯಾಕ್ ಮಾಡ್ಲಿಕ್ಕೆ ಬಿಟ್ರೆ ಅವರು ಕೇವಲ 20 ಲಕ್ಷದ ಇದರಲ್ಲಿ ವೆಪನ್ ನಲ್ಲಿ ಅಥವಾ ಡ್ರೋನ್ ನಲ್ಲಿ ಅಥವಾ ಡ್ರೋನ್ ಇನ್ನೂ ಕಡಿಮೆ ಅದರಲ್ಲಿ ಅದನ್ನ ನಾಶ ಮಾಡ್ತಾರೆ. ಅಂದ್ರೆ ಹೆಂಗೆ ಆಯ್ತು? ಆಮೇಲೆ ಹೇಳ್ತಾರೆ ಅದು F-15 ಯಾರಿಗೂ ವಿಸಿಬಲ್ ಅಲ್ಲ ಅಂತ, ಬರೀ ಸೌಂಡ್ ಮೂಲಕನೇ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೇಳಿದೀವಿ. ಅಂದ್ರೆ ಸಿದ್ಧತೆಯಲ್ಲಿ ಅಮೆರಿಕ ವಿಫಲವಾಗಿದೆ ಮತ್ತು ಇರಾನನ್ನ ಒಗ್ಗೂಬಡಿಯುವ ಅಥವಾ ಇರಾನಿನ ಇದನ್ನ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ನಾವು ವಶಪಡಿಸ್ತೇವೆ ಅಂತಕ್ಕಂಥದ್ದು ಅದು ಸಾಧ್ಯ ಇಲ್ಲ. ಕಾರಣ ಅದಕ್ಕೆ ಅಮೆರಿಕ ಭಾರಿ ಬೆಲೆ ಕೊಡಬೇಕಾಗುತ್ತೆ.
ಅವ್ರೇನ್ ತಿಳ್ಕೊಂಡ್ರು, ಈ ರೀತಿ ಒಂದ್ ಇಬ್ರು ಮೂವರನ್ನ, ಖೊಮೇನಿಯನ್ನ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಅಲ್ಲಿರ್ತಕ್ಕಂಥ ರಕ್ಷಣಾ ಸಲಹೆಗಾರರು ಅಥವಾ ಮುಖ್ಯಸ್ಥರನ್ನ, ರಾಜಧಾನಿಯನ್ನ ಕೊಲ್ತಕ್ಕಂಥದ್ದು ಮಾಡ್ಬಿಟ್ರೆ ಅಲ್ಲೆಲ್ಲ ಜನ ದಂಗೆ ಹೇಳ್ಬಿಡ್ತಾರೆ ಅಧಿಕಾರ. ಸೊ ರೆಜಿಮ್ ಚೇಂಜ್, ಹೇಗೆ ಮಿಲಿಟರಿ ಶಕ್ತಿಯಲ್ಲಿ ಅಮೆರಿಕ ಇರಾನ್ ಅನ್ನ ಎದುರಿಸಲಿಕ್ಕೆ ವಿಫಲವಾಗಿದೆಯೋ ಹಾಗೇನೆ ಅಲ್ಲಿ ಅಧಿಕಾರಸ್ಥರ ರಿಜಿಮ್ ಚೇಂಜ್ ಬದಲಾವಣೆಯನ್ನ ತರ್ತೇವೆ ಅಂತಕ್ಕಂಥ ಒಂದು ಏನು ಭಾವನೆ ಇದೆ ಅಥವಾ ಒಂದು ಗುರಿ ಇತ್ತು, ಅದು ವಿಫಲವಾಗಿದೆ. So All right, sir. ಅಮೆರಿಕ ಇಸ್ ನೋ ಲಾಂಗರ್ ಎ ಸುಪೀರಿಯರ್ ಪವರ್. ಥರ್ಡ್ ಥಿಂಗ್ ಇಸ್, ಈ ಗಲ್ಫ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಅಮೆರಿಕದ ಮೇಲೆ ತಮ್ಮ ಡಿಫೆನ್ಸ್ಗೋಸ್ಕರ ಮತ್ತೆ ವ್ಯಾಪಾರಕ್ಕೋಸ್ಕರ ಅವಲಂಬಿತ. ಚಂಬಿ ಸರ್, ನಾನು ಮಾತಾಡ್ತೀನಿ ಮುಂದೆ ಇನ್ನೊಂದಷ್ಟು ವಿಚಾರ ಡಿಸ್ಕಸ್